ನಾನು ಮುಧೋಳದಿಂದ ಮಂಜುನಾಥ್ ಯಲ್ಲಪ್ಪ ಅಂಬಿ ಅಂತ ಮಾತಾಡೋದು. ಓಂ ಚಿಕ್ಕಿಯಿಂದ ಸಿದ್ದರಾಮೇಶ್ವರ ಕಾಲನಿಯಿಂದ 2 ವರ್ಷದ ಹಿಂದೆ ನನ್ನ ಮನೆಯನ್ನು ದುಂಡಪ್ಪ ಮೇಸ್ತಿಯವರು ಕಟ್ಟಿಕೊಟ್ಟಿದ್ದಾರೆ. 6 ತಿಂಗಳ ಅವಧಿಯಲ್ಲಿ ಮುಗಿಸಿಕೊಟ್ಟಿದ್ದಾರೆ. ಕೆಲಸವನ್ನು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಅದು ಮುಖ್ಯವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ರಾಜೇಶ್ವರಿ ಮಂಜುನಾಥ್ ಅಂಬೆ ಅಂತ. ನಾವು ಮೊದಲು ಪವನ್ ಚಿಕ್ಕಿ ಸಿದ್ದರಾಮೇಶ್ವರ ಕಾಲನಿಯಲ್ಲಿ ಮಾತಾಡ್ತಾ ಇರೋದು. ಮಾಡಿಫೈ ಮಾಡಿದ ಮನೆ ಇದು. ಅದ್ರಲ್ಲಿ ಎಷ್ಟು ಅಂದ್ರೆ ನಮಗೆ ಎಲ್ಲರೂ ಬಂದು ಕೇಳಿದ್ರು ಹಿಂಗ ನಾವು ಇಷ್ಟು ಕೊಟ್ಟೇವಿ, ಇಷ್ಟು ಆಗೈತಿ ಅಂತೇಳಿ ತಂದ್ರು ಎಲ್ಲರೂ ಬಂದು ಇಷ್ಟು ಕಡಿಮೆ ರೇಟ್ನಾಗ ಹಿಂಗ್ ಮಾಡಿಕೊಟ್ಟಾರು ಅಂದ್ರೆ ಗ್ರೇಟ್ ಅಂತ ಅಂದ್ರೆ ನಮ್ಮಲ್ಲಿ ಜಾಗ ಬಂದು 20-30 ಸೈಟ್. 20-30 ಸೈಟ್ ಒಳಗೆ ಒಂದು ಡಬಲ್ ಬೆಡ್ರೂಮ್, ಕಿಚನ್, ಹಾಲು, ಅಟ್ಯಾಚ್ ಬಾತ್ರೂಮ್, ಒಂದು ಬೆಡ್ರೂಮ್ ಮೇಲೆ ಬಾತ್ರೂಮ್ ಇಟ್ಕೊಂಡಿವಿ. ನಮ್ಮ ಅಕ್ಕವ್ರ ಮನೆನೂ ಒಂದು ಅವ್ರಿಗೆ ಕೊಟ್ಟಿದ್ದೀವಿ. ಅದನ್ನು ಇವತ್ತಿಗೆ ಫೈನಲ್ ಮಾಡಿದಾರೆ. ಮತ್ತೆ ನಾವು ಅವ್ರ ಕೆಲಸ ನೋಡಿ ಹೆಮ್ಮೆ ಅನಿಸಿ ಮ್ಯಾಗಿನ ಮನೆ ಒಂದು ಕಟ್ಟಿಕೊಡ್ರಿ ಅಂತ ಹೇಳಿ ತಂದು ಅದನ್ನೂ ಒಂದು ಕೊಟ್ಟಿವಿ. ಅದನ್ನು ದುಂಡಪ್ಪ ಮೇಸ್ತ್ರಿ ಚಲೋ ತಂಗೆ ಕೆಲಸ ಮಾಡಿದಾರ್ರಿ. ಅವ್ರ ಜೋಡಿ ಬರ್ತಂತ ಗೌಂಡಿಗಳು ಕೆಲಸನೂ ಚಲೋ ತಂಗೆ ಮಾಡಿದ್ದಾರೆ. ಇಷ್ಟು ದಿನ ಮಾಡಿದ್ರು ಎಲ್ಲ ಕಡೆ ಇದೇ ರೀತಿ ಆದಂಥ ಕೆಲಸ ಮಾಡಿದಾರ್ರಿ ಅವ್ರಿಗೆ ದುಂಡಪ್ಪ ಮೇಸ್ತ್ರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಇಲ್ಲಿ ಟೆರ್ಕೇಸ್ ಬಡ್ಯಾಗ್ರಿ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಮಾಡಿದ್ರು ಒಂದು.
ಮನೆ ನೋಡೋದು ಆತ್ರಿ ಮನೆ ತೋರಿಸೋದು ಆತ್ರಿ. ಈಗ ಇದಕ್ಕೆ ಎಷ್ಟು ಖರ್ಚಾಗೈತಿ ಮತ್ತು ಈ ಮನೆ ಸೈಜ್ ಎಷ್ಟೈತಿ ಎಲ್ಲ ಹೇಳ್ತಾ ನೋಡ್ರಿ. ಇನ್ನು ಇಲ್ಲೈತಿ ನೋಡ್ರಿ ಮನೆ ನಕಾಶೆ, ಅಂದರೆ ಮನೆ ಯಾವ ಟೈಪ್ ಐತಿ, ಇದು ರೂಮ್ ಎಸ್ ಅನ್ನೋದು ರೂಮ್ ಸೈಜ್ಗಳ ಟೋಟಲ್ ಸೈಜ ಎಲ್ಲ ಇರ್ತೈತೆ ರೀ ಇದ್ರೊಳಗೆ. ಈ ಥರ ಆಯ್ತು ನೋಡ್ರಿ ನಕಾಶೆ, ಒಂದೊಂದು ಸಪ್ರೇಟಾಗಿ ಒಂದೊಂದು ಮತ್ತೆಲ್ಲ ನಿಮಗೆ ಸೈಜ್ ಹೇಳ್ಕೊತ ಹೋಗಿ ನೋಡ್ರಿ. ಪ್ಯಾಸೇಜ್ ರೀ 4 ಫೂಟ್ 7 ಇಂಚ್ ಅಷ್ಟು ಐತ್ರಿ. ಇಲ್ಲೇ ಟೇರ್ಕಸ್ ಐತಿ, ಟೇರ್ಕಸ್ ಬಡ್ಯಾಗ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಐತ್ರಿ. ಇಲ್ಲಿ ವಾಲ್ ಇಲ್ಲೇ ಮೆಂಡೋರ್ ಐತ್ರಿ. ವಾಲ್ ಸೈಜ್ 11 ಫೂಟ್ 10 ಇಂಚ ಇಲ್ಲ ಐತೆ ನೋಡ್ರಿ. ಇದು ಸೈಜ್ ಅಪ್ಲೈ ಆಕತಿ. ಇಲ್ಲಿ 8 ಫೂಟ್ ಹಿಂಗೆ 8 ಫೂಟ್ 8 ಇಂಚ ಹಿಂಗೆ 11 ಫೂಟ್ 10 ಇಂಚ್ ರೀ ವಾಲ್ ಸೈಜ್. ವಾಲ್ ಅಪೋಸಿಟ್ ಇರೋ ಬೆಡ್ರೂಮ್ ಸೈಜ್ 12 ಫೂಟ್ 8 ಫೂಟ್ 8 ಇಂಚ್. ಕಿಚನ್ ರೂಮ್ ಸೈಜ್ 11 ಫೂಟ್ 10 ಇಂಚ 8 ಫೂಟ್ 9 ಇಂಚ. ಬೆಡ್ರೂಮ್ ಸೈಜ್ 8 ಫೂಟ್ 9 ಇಂಚ್ 12 ಫೂಟ್ ಹಿಂಗೆ ರೀ. ಹಿಂಗೆ 12 ಫೂಟ ಹಿಂಗೆ 8 ಫೂಟ್ 9 ಇಂಚ ಬೆಡ್ರೂಮ್ ಸೈಜ್. ಇದು ಬೆಡ್ರೂಮ್ನಾಗ ಒಂದು ಬಾತ್ರೂಮ್ ಐತ್ರಿ. ಓನ್ಲಿ ಬಾತ್ರೂಮ್ ಅಷ್ಟೇ ರೀ, ಟಾಯ್ಲೆಟ್ ಅಲ್ಲ, ಬಾತ್ರೂಮ್ ಅಷ್ಟೇ ರೀ. ಈ ರೀತಿ ಐತೆ ನೋಡ್ರಿ ಮನೆ ಆಯೋಕ್ಕಾಗದ. ಟೋಟಲ್ ಸೈಜ್ ಒಳಗಿನ ಅಳತಿ ಉತ್ತರ ದಕ್ಷಿಣ 18 ಫೂಟ್ 3 ಇಂಚ್. ಉತ್ತರ ದಕ್ಷಿಣ 18 ಫೂಟ್ 3 ಇಂಚ ಒಳಗಿನ ಅಳತಿ ಗೋಡಿ ಬೆಟ್ಟ. ಪೂರ್ವ ಪಶ್ಚಿಮ 30 ಫೂಟ್ 8 ಇಂಚ್. ಇದು ಗೋಡಿ ಬೆಟ್ಟ ಒಳಗಿನ ಅಳತಿ. ಇಲ್ಲಿ ಹಿಡ್ಕೊಂಡು ಇಲ್ಲಿ ತನಕ ರೀ ಗೋಡಿ ಬೆಟ್ಟ ಒಳಗಿನ ಅಳತಿ. ಇದಕ್ಕೆ ಎಷ್ಟು ಖರ್ಚಾಗೈತಿ ಅಂತ ಹೇಳೋಕ್ಕಿಂತ ಪೈಲ ಇದ್ರೊಳಗೆ ನಾವು ಏನೇನು ವರ್ಕ್ ಮಾಡಿದ್ದೇವೆ ಅನ್ನೋದು ಹೇಳ್ತಾ ನೋಡ್ರಿ. ಪೈಲ ಹಳೆ ಮನೆ ಎತ್ತರ ಇದೆ, ಮಾಡಿಫೈ ಮಾಡಿ ಕಟ್ಟಿರೋ ಮನೆ ಇದೆ. ಅಂದ್ರೆ ಸ್ವಲ್ಪ ಕೆಡಿವೆ ಒಂದು ಸ್ವಲ್ಪ ಪೈಲದ ಗೋಡಿ ಇಟ್ಕೊಂಡು ಕಟ್ಟಿ ಈ ರೀತಿ ಮಾಡಿದ ಮನೆ ಇದೆ. ಇದಕ್ಕೆ ಏನೇನು ಮಾಡಿದ್ವು, ಇದಕ್ಕೆ ಎಷ್ಟು ಖರ್ಚಾಗೈತೆ ಅನ್ನೋದು ಇನ್ನು ಹೇಳ್ತಾ ನೋಡ್ರಿ. ಇದ್ರೊಳಗೆ ಯಾವ್ಯಾವ ಗಾಡಿ ಇದ್ದು ಅಂದ್ರೆ ಫಸ್ಟ್ ಈ ರೂಮ್ 2 ಇದ್ದು ರೀ. ಇದು ರೂಮ್ ಇತ್ತು, ಇದು ರೂಮ್ ಇತ್ತು. ಮುಂದಿನ ಸೈಡ್ ಇಲ್ಲೆಲ್ಲ ಪತ್ರ ಹಾಕೊಂಡಿದ್ರು ರೀ, ರೂಮ್ಗಳು ಇದ್ದಿದ್ದಿಲ್ಲ. ಇಲ್ಲಿ ಹಾಕೊಂಡು ಪತ್ರ ಸಿತ್ತು. 2 ರೂಮ್ ಕಟ್ಟಿದ್ದು ರೀ. ಆಮೇಲೆ ನಾವು ಏನು ಮಾಡಿದ್ದೀವಿ ಅಂದ್ರೆ ಇದು ಸ್ಲ್ಯಾಪಾಗಿ ಗಿಡ್ಡಿದ್ದು ರೀ. ಅಂದ್ರೆ ಮುಂದೆ ರೋಡ್ ಇತ್ತಲ್ಲ, ಇಲ್ಲಿ ಮುಂದೆ ರೋಡ್ ಇತ್ತಲ್ಲ, ರೋಡ್ಕಿತ್ತನೂ ಪ್ಲೇನ್ತ ಹೈಟ್ ಇದ್ದಿದ್ದಿಲ್ಲ ರೀ. ಇದು ಅದ್ರ ಸಂಬಂಧ ಸ್ಲ್ಯಾಪ್ ಹೊಡೆದ ಪ್ಲೇನ್ತ ಹೈಟ್ ಮಾಡ್ಕೋಬೇಕಾಯ್ತು. ಅವಾಗ ಈ ಗಾಡಿ ಸ್ವಲ್ಪ ಹೊಡ್ಕೊಂಡ್ರೆ ಈ ಗಾಡಿ ಪೂರ್ತಿ ಎಲ್ಲ ಹೊಡ ತೆಗೆದಿವಿ ರೀ. ಪ್ಲೇನ್ ತನಕ 9 ಇಂಚ್ ಗಾಡಿ ಮಾಡಿದ್ವಿ. ಇದು 1.5 ಫುಟಿನ ಗಾಡಿ ಇತ್ತು. ಆನಂತರ ಈ ಗಾಡಿ ಏಕರಿ ಈ ದಂಡ್ಯದ ಈ ದಂಡ ತನಕ ಏಕ ಗಾಡಿ ಇದೆ. ಇದು ಕಲ್ಲಿಂದ ಎತ್ತರಿ. ಇದನ್ನು ನೆಂಟಲ್ ತನಕ ಮಾತ್ರ ಹೊಡೆದೆವು. ನೆಂಟಲ್ ಹಾಕಿ ನೆಂಟಲ್ ಮೇಗಿನ ಗಾಡಿ ಕಟ್ಟಿದ್ವಿ. ಈಚೆಗಡೆ ಸೈಡ್ ಗಾಡಿ ಸ್ವಲ್ಪ ಐಮೂಲಿ ಬಂದಿತ್ತು ರೀ. 3 ಇಂಚ್ ಇಟ್ಟಂಗಿ ಗಾಡಿ ಕಟ್ಟಿವ್ರಿ ಏಕ ಇಲ್ಲಿ. ಅವಾಗ ಇದು ಆಯದಾಗ ಬತ್ತಿರಿ ಸ್ವಲ್ಪ. ಈ ಕಡೆ ಸೈಡ್ ಸರಿ ಇತ್ತು, ಈ ಕಡೆ ಸೈಡ್ ಗಾಡಿ ಒಳಗೆ ಹೋಗಿತ್ತು ಆ ಕಡೆದು. ಅದ್ರ ಸ್ವಲ್ಪ ಒಂದು ಇಲ್ಲೇ ಗಾಡಿ ಏಕ ಕಟ್ಟಿ ಸಿಂಗಲ್ ಇಟ್ಟಂಗಿಲ್ಲ ಈ ಸೈಜ್ನಾಗ. ಅದ್ರ ಹಿಂಗೆ 18 ಫುಟ್ 3 ಇಂಚ್ ಬರ್ಬೇಕಲ್ಲ. ಇಲ್ಲಿ 18 ಫುಟ್ 3 ಇಂಚ್ ಬರ್ತಿತ್ತು, ಇಲ್ಲೇ ಹೆಚ್ಚು ಬರತ್ತಿತ್ತು. ಅದ್ರ ಸಂಬಂಧ ಇಲ್ಲೇ ಏಕೈ ಸಿಂಗಲ್ ಇಟ್ಟಂಗೆ ಗಾಡಿ ಕಟ್ಟಿದ್ರೆ. ಈ ಗಾಡಿ ಬಂದು ಸ್ವಲ್ಪ ಇಲ್ಲಿ ದಿಪ್ಪ ಬಂದಿದ್ದು ಗಿಲಾವ್ ಮಾಲದು ಭಾಳ ಬಡ್ದು ಇಲ್ಲಿ ಮತ್ತು ಸ್ವಲ್ಪ ಗಾಡಿ ಕ್ರಾಸ್ ಇದ್ದೀವು. ಅದ್ರ ಪೈಲೆ ಈಚೆಗಡೆ ಅವ್ರು ಹೆಂಗೆ ಬೇಕಂಗೆ ಮನೆ ಕಟ್ಕೊಂಡಿರು, ಈಚೆಗಡೆ ಅವ್ರು ಹೆಂಗೆ ಬೇಕಂಗೆ ಮನೆ ಕಟ್ಕೊಂಡಿರಲ್ಲ ರೀ. ಇದು ಕುಲ್ಲ ಜಾಗ ಟೈಪ್ ಇತ್ತಲ್ಲ, ಅದಕ್ಕೆ ಹಿಂಗೆ ಸೀದಾ ಲೈನ್ದಾಗ ಕ್ರಾಸ್ನಾಗ ಬರವಲ್ದಾಗಿತ್ತು ಅದು. ಇಲ್ಲಿಂದ ಹಿಂಗೆ ಎಟ್ಟು ಬರಲಿಲ್ಲ ಕ್ರಾಸ್, ಇಲ್ಲಿಂದ ಹಿಂಗೆ ಅಷ್ಟೇ ಬರ್ಬೇಕಲ್ಲ ಕ್ರಾಸ್ ಇದೆ. ಅವಾಗ ನಮ್ಮ ಚಲೋ ಹಿಂಗೆ ಚೌಕಿಗೆ ಬರವಲ್ದಾಗ ಆಯ್ತು. ಅದ್ರ ಸಂಬಂಧ ಎಲ್ಲ ಸ್ವಲ್ಪ ಮಾಲ್ ಬಡ್ದ ಸಿಂಗಲ್ ಇಟ್ಟಂಗೆ ಕಟ್ಟೆ ಸುದ್ ಮಾಡಿ ಕೊಟ್ಟಿವಿ ಅವ್ರಿಗೆ. ಈಚೆಗಡೆ ಹಿಂದಿನ ಗಾಡಿನೂ ರೀ ಇದು ಇತ್ತು. ಇದನ್ನು ನೆಂಟಲ್ ತನಕ ಎಲ್ಲ ಕೆಡಿವಿ, ನೆಂಟಲ್ ಹಾಕಿ ನೆಂಟಲ್ ಮೇಗಿನ ಗಾಡಿ ಕಟ್ಟಿವ್ರಿ. ಈಚೆಗಡೆ ಸೈಡ್ ಗಾಡಿ ಹಂಗೆ ಸ್ವಲ್ಪ ಮಾಲ್ ಅಟ್ಟ ಬಿಡ್ದು. ಇದು ನೆಂಟಲ್ ಹಾಕಿ ನೆಂಟಲ್ ಮೇಲಿನ ಕಟ್ಟಿದ್ರಿ. ಈ ಗಾಡಿ ಕಲ್ಯಾಣ ಕಟ್ಟಿದ್ರಿ ಪೂರ ತಳಗಿಂದ್ರೆ ಪಾಯ ಅಡ್ಡಿ ಕಟ್ಕೊಂಬಂದು ಇಲ್ಲಿ ಗಾಡಿ ಇದ್ದಿದ್ದಿಲ್ಲ. ಇದನ್ನು ಪಾಯ ಅಡ್ಡಿಲ್ಲ. ಇಲ್ಲಿದಿಂದ ಇಲ್ಲಿಗೆ ಒಂದು ಬೀಮ್ ಹಾಕಿ ಇಲ್ಲೇ ಒಂದು ಕಾಲಮ್ ಐತ್ರಿ. ಇಲ್ಲಿ ಈ ಕಾಲಮ್ ಮೇಲೆ ಇಲ್ಲಿಂದ ಇಲ್ಲಿ ಬೀಮ್ ಹಾಕಿ ಬೀಮ್ ಮೇಲೆ 9 ಇಂಚಿಗೆ ಗಾಡಿ ಕಟ್ಟಿವ್ರಿ. ಇದನ್ನು ಇಲ್ಲಿ ಕಲ್ಲಿನ ಗಾಡಿ ಇತ್ತಲ್ಲ ಏಕ ಇದನ್ನು ಹೊಡೆದ ಕೆಡಿವಿ ಇಲ್ಲಿ ನೆಂಟಲ್ ಹಾಕೊಂಡ ಏಕ ಒಂದು ಸೇಮ್ 9 ಇಂಚಿಗೆ ಗಾಡಿ ಮಾಡಿಬಿಟ್ಟಿವ್ರಿ. ಇದನ್ನು 9 ಇಂಚಿಗೆ ಗಾಡಿ ಐತಿ. ಇದಕ್ಕೆ ಕಲ್ಲಿನ ಗಾಡಿ ಐತ್ರಿ. ಮುಂದೆ ಇಲ್ಲಿ ಏಕ ಒಂದ್ರಿ ಇಲ್ಲಿ 9 ಇಂಚಿದ ಗಾಡಿ ಐತ್ರಿ. ಇದನ್ನು ಹೊಸಾದ ಕಟ್ಟಿದ್ವಿ. ಇಲ್ಲಿ ಒಂದು ಕಾಲಮ್ ಹಾಕಿದ್ವಿ, ಬರೀ ಕಾಲಮ್ ಒಂದು ಹಾಕಿದ್ರಿ. ಅಂದರೆ ಮ್ಯಾಗಿನ ಒಂದು ಫ್ಲೋರ್ ಕಟ್ಟು ಮುಂದೆ ಹೆಲ್ಪ್ ಆಗಲಿ ಅಂತೇಳಿ ಇಲ್ಲಿ ಒಂದು ಕಾಲಮ್ ಹಾಕಿದ್ರಿ. ಉಳಿದ ಕಡೆ ಎಲ್ಲಿ ಕಾಲಮ್ ಹಾಕಿಲ್ಲ. ಇಷ್ಟೆಲ್ಲ ಮಾಡ್ಲಾಕ ಮತ್ತು ಇದನ್ನೆಲ್ಲ ಸ್ಲ್ಯಾಪ್ ಪೈಲದ ಈ ಕಡೆ ಇಲ್ಲಿ ಸ್ಲ್ಯಾಪ್ ಇದ್ರಲ್ಲ ಇದನ್ನೆಲ್ಲ ಹೊಡೆದು ತೆಗೆದ ಮ್ಯಾಗ ನೆಂಟಲ್ ಹಾಕಿ ಕಟ್ಟಡ ಮಾಡಿ ವಾಪಸ್ ಇದನ್ನ ನಟ್ಟು ಎಲ್ಲ ಸ್ಲ್ಯಾಪ್ ಹಾಕೋಬೇಕು. ಅಂದರೆ ಟೇರ್ಕೇಸ್ ಮಾಡ್ಕೋಬೇಕಂದ್ರೆ ಒಟ್ಟೆಲ್ಲ ಇದು ಮಾಡಿಪಾಯ ಅಂದ್ರೆ ಹಳೆ ಮನಿದ ಹೊಸ ಟೈಪ್ ಎಲ್ಲ ಸುದ್ದು ಮಾಡ್ಬೇಕಂದ್ರೆ ಎಷ್ಟು ರೊಕ್ಕ ಖರ್ಚಾಗೈತೆ ಅಂದ್ರೆ ರೀ 8 ಲಕ್ಷ ರೂಪಾಯಿ ಖರ್ಚಾಗೈತೆ ರೀ ಇದಕ್ಕೆ. ಈ ಟೈಪ್ ಮನೆ ಆಗ್ಬೇಕಂದ್ರೆ ಒಂದು ಸ್ವಲ್ಪ ಹೆಚ್ಚ ಒಂದು ಸ್ವಲ್ಪ ಕಡಿಮೆ 8 ಲಕ್ಷ ರೂಪಾಯಿ ಖರ್ಚಾಗೈತೆ ನೋಡಿರಿ ಈ ಮನೆಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನು ಅನಿಸ್ತು ಅನ್ನೋದು ಒಂದು ಮೆಸೇಜ್ ಮಾಡಿರಿ. ಮತ್ತೆ ಬರ್ತೀವಿ ಹೊಸ ವಿಡಿಯೋ ಜೊತೆ.